ಅವ್ನು ಯಾವನೋ ನಮ್ಮ ದೇವ್ರ ಶ್ರೀರಾಮನಿಗೆ ಮತ್ತು ಬಜರಂಗಿ ಆಂಜನೇಯ ಸ್ವಾಮಿಗೆ ಕೆಟ್ಟ ಕಮೆಂಟ್ ಮಾಡ್ತಾ ಇದ್ದಾನೆ ಬ್ರೋ. ನಿಜವಾಗ್ಲು ಬ್ರೋ ತುಂಬಾ ಕೆಟ್ಟ ಕಮೆಂಟ್ ಮಾಡ್ತಾನೆ, ಬೈತಾ ಇದ್ದಾನೆ ಅವನು. ಏನು ಶ್ರೀರಾಮನಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಬೈತಾ ಇದ್ದಾರ, ಕೆಟ್ಟ ಕಮೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೋ ಗೊತ್ತಿರಲ್ಲ, ಏನೋ ಗೊತ್ತಿಲ್ಲ ಕಮೆಂಟ್ ಮಾಡಿರ್ತಾರೆ ಬ್ರೋ. ಮತ್ತೆ ಏನೋ ಬಂದೆ, ಅವ್ನು ಮತ್ತೆ ಬೈತಾ ಇದ್ದಾನೆ ಬ್ರೋ. ಈ ಸಲ ಶಿವನಿಗೆ ಮತ್ತೆ ಕೃಷ್ಣ ಪರಮಾತ್ಮನಿಗೆ, ವಿಷ್ಣುವಿಗೆ, ನಮ್ಮ ಹಿಂದೂ ದೇವತೆಗಳೆಲ್ಲರಿಗೂ ಬೈತಾ ಇದ್ದಾನೆ ಬ್ರೋ ಅವನು. ನಿಜವಾಗ್ಲೂ ಗೊತ್ತ ಕೆಟ್ಟ ಕಮೆಂಟ್ ಮಾಡ್ತಾ ಇದ್ದಾನೆ ಬ್ರೋ ಅವನು. ಈ ಸಲ ಶಿವನಿಗೆ, ಕೃಷ್ಣನಿಗೆ, ವಿಷ್ಣುವಿಗೆ, ಹಿಂದೂ ದೇವತೆಗಳೆಲ್ಲರಿಗೂ ಬೈತಾ ಇದ್ದಾನೆ. ಅವನಿಗೆ ಆ ದೇವ್ರ ಬಗ್ಗೆ ಅರಿವಿರಲ್ಲ, ಅವ್ನು ಗೊತ್ತಿರಲ್ಲ, ಅದಕ್ಕೆ ಕಮೆಂಟ್ ಮಾಡ್ತಾ ಇದ್ದಾನೆ. ಸುಮ್ಮನೆ ಹೋಯ್ತಾ ಇರು, ಗೊತ್ತಾಯ್ತಾ? ಹೋಗಿ ಕೆಲಸ ಎಲ್ಲ ಮಾಡಕ್ ನಿನ್ಗೆ ಬ್ರೋ. ಮೊದ್ಲಾಗಿ ಮತ್ತೆ ಏನೋ ಬಂದೆ ನೀನು, ಬೇರೆ ಕೆಲಸ ಎಲ್ಲ ಮಾಡಕ್ ನಿನಗೆ ಬೇವರ್ಸಿ. ಅವಾಗ ಹೇಳಿ ಕಳ್ಸಿಲ್ಲ ಹೋಗಂತ. ಶ್ರೀರಾಮನಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಬೈದ, ಅದಾದ್ಮೇಲೆ ಕೃಷ್ಣನಿಗೆ, ವಿಷ್ಣುವಿಗೂ, ಶಿವನಿಗೂ ಬೈದ. ಈಗ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಗೆ ಮತ್ತೆ ಮಾರಮ್ಮ, ಉಲಗಮ್ಮ ದೇವಿಗೆ ಎಲ್ಲರಿಗೂ ಬೈತಿದ್ದಾನೆ ಬ್ರೋ ಅವನು. ಅದೇ ಹೇಳಿಲ್ಲ, ಅವ್ರಿಗೇನು ಗೊತ್ತಿರಲ್ಲ. ಅವ್ರಿಗೆ ನಾಡ ದೇವತೆಗೂ ಬೈತಾನೆ, ದೇವ್ರಿಗೂ ಬೈತಾನೆ, ಆಂಜನೇಯ ಸ್ವಾಮಿಗೆ ಬೈತಾನೆ, ಕೃಷ್ಣನಿಗೂ ಬೈತಾನೆ, ವಿಷ್ಣುವಿಗೂ ಬೈತಾನೆ, ಶಿವನಿಗೂ ಬೈತಾನೆ. ಅವ್ರಿಗೆ ದೇವ್ರ ಬಗ್ಗೆ ಅರಿವಿರಲ್ಲ, ಅವ್ನು ಬೈತಾನೆ. ದೇವ್ರ ಶಾಪ ಕೊಡ್ತಾನೆ ಅವನಿಗೆ. ದೇವ್ರು ನೋಡ್ಕೊಂತಾನೆ, ಹೋಗು ಗೊತ್ತಾಯ್ಲೆ ಕರ್ಮ ಮಾರಾಯ. ನೀವ್ ಮತ್ತೆ ಬಂದ್ಯಾ? ಅವನು ಯಾವನು ನಿಮ್ ಜಾತಿಗೆ, ನಿಮ್ ಕುಲಕ್ಕೆ ಬೈತಿದ್ದಾನೆ ಬ್ರೋ ಅವನು. ತುಂಬಾ ಕೆಟ್ಟದಾಗಿ ಬೈತದೆ ನಿಮ್ ಕುಲಕ್ಕೆ, ನಿಮ್ ಜಾತಿಗೆ. ಸುಮ್ಕೆ ಇರ್ತೀರಾ ನೀವು? ಏನು ಬ್ರೋ, ನಮ್ ಜಾತಿಗೆ ಯಾ ಸುಳಮಾಗ ಬೈದಿದ್ದವನು? ನಮ್ಮ ಕುಲದ ಬಗ್ಗೆ, ಜಾತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನ ಅವನು. ಹೋಗೋಣ ಬಾ, ಈವಲ್ಲ ಹೋಗೋಣ. ಅವನು ಯಾವ ಬೈದಿದ್ದವನು? ಯಾವ ಕೆಟ್ಟದಾಗ ಮಾತಾಡಿದ್ದು? ಬಾಂಗ್ಲಾದೇಶ. ಲೇ ಎಂತ ರೈದ್ರಲ್ಲೇ ನಮ್ಮ ಶ್ರೀರಾಮ ಬೈತಾ ಇದ್ದಾನೆ, ಆಂಜನೇಯ ಸ್ವಾಮಿ ಬೈತಾ ಇದ್ದಾನೆ, ಕೃಷ್ಣನ್ಗೆ, ಶಿವನಿಗೆ, ವಿಷ್ಣುಗೆ ಎಲ್ಲಾ ಸ್ವಾಮಿಗಳು ಬೈತಾ ಇದ್ರ ಅಂದಾಗ ಎದ್ದೇಳೇ ಇಲ್ಲ ನೀನು. ಈಗ ಮಾತ್ರ ನಿಮ್ ಜಾತಿಗೆ, ನಿಮ್ ಕುಲಕ್ಕೆ ಬೈತಾ ಇದ್ದಾನೆ ಅಂದ್ರೆ ಎದ್ದು ಹೊಡ ಬರ್ತೀಯಲ್ಲ. ಇದೇ ರೀತಿ ನೀವು ಕಿತ್ತಾಡ್ತಾ ಇದ್ರೆ, ಜಾತಿ ಕುಲ ಅಂತ ಕಿತ್ತಾಡ್ತಾ ಇದ್ರೆ ಒಂದಿನ ನೋಡ್ತಾ ಇದ್ರಲ್ಲ ಬಾಂಗ್ಲಾದೇಶ ಆಸ್ ಇಟ್ ಈಸ್, ಏನು ಬದಲಾಗಲ್ಲ. ಹಿಂದೂಗಳಿಗಂತ ಇರೋದೇ ಒಂದ್ ದೇಶ, ಅದು ನಮ್ಮ ಭಾರತ, ಹಿಂದೂಸ್ತಾನ. ಜಾತಿ ಕುಲ ಎಲ್ಲ ಬಿಟ್ಟು ಹಿಂದುತ್ವ, ಹಿಂದೂ ದೇಶ ಅಂತ ಒಂದಾದ್ರೆ ಉಳಿತೀರ. ಇಲ್ಲ ಅಂದ್ರೆ ಒಂದಿನ ಬಾಂಗ್ಲಾದೇಶ ಆಗಿದೆಲ್ಲ, ಸೇಮ್ ಇಲ್ಲೂ ಅದೇ ರೀತಿ ಆಗುತ್ತೆ. ಈಗಲಾದ್ರೂ ಕುಲ ಜಾತಿ ಅಂತ ಬಿಟ್ಟು ಹಿಂದೂಗಳೆಲ್ಲ ಒಂದೇ ಅಂತ ಮಾತಾಡಿ, ಹಿಂದೂಗಳೆಲ್ಲ ಒಂದೇ ಅಂತ ಇರ್ರಿ. ಈಗಲಾದ್ರೂ ಯಾವ ಜಾತಿ ಅಂದ್ರೆ ಹಿಂದೂ ಅಂತ ಹೇಳ್ಬೇಕು. ಆ ರೀತಿಯಾಗಿದ್ರೆ ಮಾತ್ರ ನಮ್ಮ ದೇಶ ಉಳಿಯಲು ಸಾಧ್ಯ, ಮುಂದೊಂದಿನ ಹಿಂದೂಸ್ತಾನವಾಗಿ. ಇಲ್ಲ ಅಂದ್ರೆ ಫ್ಯೂಚರ್ ನನಗೆ ನೆನಪಾಗ್ತಾ ಇದೆ ಗುರು, ಸೇಮ್ ಬಾಂಗ್ಲಾದೇಶ.